ಇನ್ನು ರಾಜ್ಯದಲ್ಲಿ ಯಾವಾಗ ಹೃದಯಾಘಾತದ ರಣಕೇಕೆ ಜಾಸ್ತಿ ಆಯಿತೋ ಇವತ್ತು ಆರೋಗ್ಯ ಸಚಿವರು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಧ್ಯಾಹ್ನ 12:30ಕ್ಕೆ ಸಭೆ ನಡೆಯುತ್ತೆ. ಹೃದಯಾಘಾತ ತಡೆಗೆ ಗೈಡ್ಲೈನ್ಸ್ ಜಾರಿ ಮಾಡೋ ಸಾಧ್ಯತೆ. ಕೋವಿಡಲ್ಲಿ ಮಾಡಿದ್ರಲ್ಲ ಅದೇ ಥರ ಸಾರ್ವಜನಿಕರಿಗೆ ಒಂದು ಗೈಡ್ಲೈನ್ಸ್, ಆಸ್ಪತ್ರೆಗಳಿಗೆ ಇನ್ನೊಂದು ಗೈಡ್ಲೈನ್ಸ್ ಅಂತೆ. ಆಮೇಲೆ ಲಸಿಕೆ ಕಾರಣ ಅಲ್ಲ ಅಂತಕ್ಕಂಥದ್ದು ಈಗಾಗಲೇ ದೃಢಪಟ್ಟಿದೆ. ಏಮ್ಸ್ ಅವರು ಹೇಳಿದ್ದಾರೆ, ICMR ಅವರು ಹೇಳಿದ್ದಾರೆ, ಇವರ ತಜ್ಞರ ಸಮಿತಿನೇ ಹೇಳಿದೆ. ಸೊ ಸಾವಿನ ಕಾರಣದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಸಭೆಗೂ ಮುನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು, ಆ ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30ಕ್ಕೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ. ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಸ್ವಲ್ಪ ನಿಮ್ಮದೇ ಪ್ರಶ್ನೆಗಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಸೊ ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ ಅವ್ರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯಗಳು ನೋಡಿ. ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ, ಮಾತಾಡ್ಬಿಟ್ಟು ಎಲ್ಲ ಚರ್ಚೆ ಮಾಡಿ ನಿಮ್ಗೆ ಏನು ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂತಿದ್ದೀವಿ ಅದನ್ನೆಲ್ಲ ತಿಳಿಸ್ತೀವಿ. ಅಲ್ಲೇ ಒಂದು 15-20 ನಿಮಿಷ ನಾವು ಚರ್ಚೆ ಮಾಡಿದ್ಮೇಲೆ ಅಲ್ಲೇ ಮೀಡಿಯಾನ ಗೈಡ್ಲೈನ್ಸ್ ಅದ್ರ ಮೇಲೆ ಅಲ್ಲೇ ಚರ್ಚೆ ಮಾಡಿ, ಕೆಲವು ಗೈಡ್ಲೈನ್ಸ್ ಬಗ್ಗೆ ಈಗಾಗಲೇ ಸ್ವಲ್ಪ ವಿಷಯಗಳು ಚರ್ಚೆ ಆಗಿದೆ. ಇವತ್ತು ಅಧಿಕೃತವಾಗಿ ಇನ್ನು ಸ್ವಲ್ಪ ಚರ್ಚೆ ಮಾಡಿ ನಿಮಗೆ ನೋಡಪ್ಪ, ಡೆತ್ತು ಆಗ್ತಾ ಇರ್ತದೆ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ, ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ? ಆಗಿರುತ್ತೆ. ಸೊ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದೇ ಅವರ ತಜ್ಞರ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ. ಈಗ ನಮ್ಮ ಅಧ್ಯಕ್ಷರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವತ್ತು ತುಂಬ ಮಹತ್ವದ ಒಂದು ಸಭೆಯನ್ನು ಕರೆದಿದ್ದಾರೆ ಆರೋಗ್ಯ ಸಚಿವರು. ಯಾರ್ಯಾರು ಭಾಗಿಯಾಗ್ತಿದ್ದಾರೆ, ಮತ್ತು ಈಗ ಆಸ್ಪತ್ರೆಗೆ ಬೇರೆ, ಸಾರ್ವಜನಿಕರಿಗೆ ಬೇರೆ ಗೈಡ್ಲೈನ್ಸ್ ಹೇಗಿರಬಹುದು? ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಭೆಯ ಔಟ್ಕಮ್? ಅರವಿಂದ್, ಇವತ್ತಿನ ಸಭೆಯಲ್ಲಿ ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರು, ಮತ್ತು ಆರೋಗ್ಯ ಇಲಾಖೆಯ ಕಮಿಷನರು, ಮತ್ತು ಜಯದೇವ ಆಸ್ಪತ್ರೆಯ ಡೈರೆಕ್ಟರ್ ಜೊತೆಗೆ ಈ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ಕೆಲವೊಂದಿಷ್ಟು ಸದಸ್ಯರುಗಳು ಮಾತ್ರ ಭಾಗಿಯಾಗಿರ್ತಾರೆ. ಇದರಲ್ಲಿ ಮೊನ್ನೆ ತಜ್ಞರು ಕೊಟ್ಟಿರುವಂತಹ ಸಲಹೆ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದ ಬಳಿಕವಾಗಿ ಒಂದಿಷ್ಟು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಆರೋಗ್ಯ ಸಚಿವರು ಹೇಳಿರುವಂಥದ್ದು. ಆ ಗೈಡ್ಲೈನ್ಸು ಸಾರ್ವಜನಿಕರಿಗೆ ಒಂದು ಗೈಡ್ಲೈನ್ಸು, ಮತ್ತು ಆಸ್ಪತ್ರೆಗಳಿಗೆ ಮತ್ತು ಚಿಕಿತ್ಸಾ ಕ್ರಮಕ್ಕೆ ಅಂತೇಳಿ ಒಂದು 2 ಮಾದರಿಯ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಹೃದಯಾಘಾತ ಪ್ರಕರಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೃದಯಾಘಾತ ತಡೆಗೆ ಸಾರ್ವಜನಿಕರು ಯಾವ ರೀತಿಯಾದಂಥ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅನ್ನುವಂಥದ್ದಕ್ಕೋಸ್ಕರ ಸಾರ್ವಜನಿಕರಿಗೆ ಸಲಹೆಯನ್ನು ಕೊಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಆ ಸಲಹೆಯ ರೂಪದಲ್ಲಿರ್ತಕ್ಕಂಥ ಸುಮಾರು ಒಂದು 10ರಿಂದ 15 ರೀತಿಯಂಥ ಸಲಹೆಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅದರಲ್ಲಿ ಸಾರ್ವಜನಿಕರ ಆಹಾರ ಪದ್ಧತಿ ಇರ್ಬೋದು, ಅಥವಾ ಅವರಿಗೆ ಅನಾರೋಗ್ಯ ಇದ್ದರೆ ವೈದ್ಯರನ್ನು ಭೇಟಿ ಮಾಡಿ ಅನ್ನುವಂಥದ್ದು, ಮೊಬೈಲ್ ಸ್ಕ್ರೀನಿಂಗ್ ಬಳಕೆ ಇರ್ಬೋದು, ಈ ರೀತಿಯಾಗಿ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಆಹಾರದಲ್ಲಿ ಉಪ್ಪು ಮತ್ತು ಸಕ್ಕರೆಯ ಬಳಕೆ ಎಷ್ಟು ನಿಯಮಿತವಾಗಿ ಇರಬೇಕಾಗತ್ತೆ. ಮದ್ಯಪಾನ, ಧೂಮಪಾನ ಮಾಡುವಂಥ ಸ್ಥಳಗಳಿಗೆ ಹೋಗಬಾರ್ದು ವಯಸ್ಸಾದಂಥವರು. ಈ ರೀತಿಯಾದಂತಹ ಒಂದಿಷ್ಟು ಸಲಹೆಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಮತ್ತು ಮೆಡಿಕಲ್ ವೈದ್ಯಕೀಯ ಇಲಾಖೆಗೆ, ಆಸ್ಪತ್ರೆಗಳಿಗೆ ಅಂತೇಳಿ ಪ್ರತ್ಯೇಕವಾಗಿ ಹಠಾತ್ ಆಗಿ ಸಾವಾಗುವಂಥ ಪ್ರಕರಣಗಳಿವೆ. ಅವುಗಳ ಮೆಡಿಕಲ್ ಹಿಸ್ಟರಿಯನ್ನು ಪಡೆದುಕೊಂಡು ಅಷ್ಟೇ ಅಲ್ಲದೆ ಮರಣೋತ್ತರವನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ಗಳು ಬಿಡುಗಡೆ ಆಗುವ ಸಾಧ್ಯತೆ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಅವ್ರು ಏನೇನು ಗೈಡ್ಲೈನ್ಸ್ ಕೊಡ್ತಾರೆ, ಯಾವ ರೀತಿ ಅದನ್ನು ಪಾಲಿಸಬೇಕಾಗತ್ತೆ. ಸಾರ್ವಜನಿಕರು ಕೋವಿಡ್ ಟೈಮಲ್ಲಿ ಕೊಟ್ಟಿದ್ದಾರಲ್ಲ ಅದೇ ರೀತಿ ಕೆಲವು ಮಾರ್ಗಸೂಚಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು.